ಸರ್ ಒಳ್ಳೆ ಒಂದೇ ಒಂದು ಪ್ರೈಸ್ ಹೇಳ್ಕೊಡ್ತೀನಿ ಸರ್. ಒಂದೇ ಒಂದು ಪ್ರೈಸ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ. 1,90,000 ಗಾಡಿ ಮಾಡ್ಕೊಡ್ತೀನಿ ಸರ್. 1,90,000 ಮಾಡ್ಕೊಡ್ತೀನಿ. 1,90,000ಕ್ಕೆ 2010 ಮಾಡಲ್ ವೇರಿಯಂಟ್ ಸರ್ ಕೊಡ್ತೀನಿ ಸರ್. 1,80,000 ಹೌದು ಸರ್. ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ವೇರಿಯಂಟ್ ಗಾಡಿ ನಿಮ್ಗೆ 4,10,000 ಗಾಡಿ ಮಾಡ್ಕೊಡ್ತೀನಿ. 14 ಮಾಡಲ್ ಅದು 3,20,000 ಸ್ಕಾರ್ಪಿಯೋ 2008 ಮಾಡಲ್ 2,70,000 ಹೌದು ಸರ್. 2,70,000ಕ್ಕೆ i20 ಗಾಡಿ ಸಿಗ್ತಿರೋದು. ಅಂಡ್ ಮಾಡಲ್ ಸರ್ 10 ಮಾಡಲ್ ಸಿಂಗಲ್ ಓನರ್. ಯಾರು ಕೊಡಬಾರ್ದು ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ವಿತ್ ಕೆ ನಂಬರ್ ಜೊತೆ 3,90,000 ಗಾಡಿ ಮಾಡ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ 12 ಮಾಡಲ್ ಸರ್. ಇದು ಬಂದ್ಬಿಟ್ಟು 2,80,000 ಗೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ. ಡೀಸೆಲ್ ಅದು ಆಸ್ಟಾ ಟಾಪ್ ಎಂಡ್ ಕೊಡ್ತಾ ಇದ್ದೀನಿ ಸರ್. 2,80,000ಕ್ಕೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಡೀಸೆಲ್ ವೇರಿಯಂಟ್ ನಿಸಾನ್ ಸನ್ನಿ ಗಾಡಿ ಸಿಕ್ಕಿರೋದು. ದೊಡ್ಡ ಗಾಡಿ ಹುಡುಕ್ತೀರಾ, ಚಿಕ್ಕ ಗಾಡಿ ಹುಡುಕ್ತೀರಾ, ಕಮ್ಮಿ ಪ್ರೈಸ್ ಅಲ್ಲಿ ಹುಡುಕ್ತೀರಾ, ಜಾಸ್ತಿ ಪ್ರೈಸ್ ಅಲ್ಲಿ ಹುಡುಕ್ತೀರಾ, ಜಾಸ್ತಿ ಪ್ರೈಸ್ ಅಲ್ಲಿ ಮಾರ್ಕೆಟ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲೇ ಕೊಡ್ತೀರಾ ಅಂತ ಹೇಳ್ಬೋದು. ಸಿಮ್ ಕಾರ್ಡ್ಸ್ ಬಂದಿದ್ದೀನಿ. ಶರಣ್ರಿ ಎಲ್ಲರೂ ಹೇಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಸಿಮ್ ಕಾರ್ಡ್ಸ್ ಬಂದಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯ್ತು. ಈ ಸರ್ತಿ ಸ್ಟಾಕ್ಸ್ ಗಳು ತುಂಬಿದೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮ್ ಪ್ರಮೋದ್. ಈ ಸರ್ತಿ ಸರ್ XUV 500 ಬೇಕಾ, ಸ್ಕಾರ್ಪಿಯೋ ಬೇಕಾ, i20 ಬೇಕಾ, i10 ಬೇಕಾ, ಸ್ವಿಫ್ಟ್ ಬೇಕಾ, ರಿಡ್ಸ್ ಬೇಕಾ, i10 ಬೇಕಾ, i20 ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಯಾವ್ದು ಬೇಕು ಬನ್ನಿ ಸರ್. ಎಲ್ಲಾನು ಇದೆ, ಅವೈಲಬಿಲಿಟಿ ಇದೆ. ಆಟೋಮೆಟಿಕ್ ಇದೆ ಅಂತ ಹೇಳ್ಬೋದು. ಇಲ್ಲ ಸರ್, ಮ್ಯಾನ್ಯುಯಲ್ ಎಲ್ಲ. ಮ್ಯಾನ್ಯುಯಲ್ ಎಲ್ಲ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಮ್ಯಾನ್ಯುಯಲ್ ಗಾಡಿ ತರಿಸಿ. ಡೀಸೆಲ್ ಗಾಡಿಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂಡ್ ಸರ್ ಅಡ್ರೆಸ್ ಸರ್ ಇದು BTM ಲೇಕ್ ರೋಡ್ ಅಲ್ಲಿ 29th ಮೇನ್ ಅಲ್ಲಿ ಆಪೋಸಿಟ್ ಬ್ಲೂ ಡಾಟ್ ಕೊರಿಯರ್ ಇದೆ. ಅದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ಸರ್. ಸಿಮ್ ಕಾರ್ಡ್ಸ್ ಅಡ್ರೆಸ್ ಕೆಳಗಡೆ ಹಾಕಿರ್ತೀನಿ, ಬನ್ನಿ. ಅಂಡ್ ಲೋನ್ ಹೋಗೋದಾದ್ರೆ ಸರ್ ಯಾವ್ಯಾವ ಗಾಡಿ ಮೇಲೆ ಲೋನ್ ಆಗುತ್ತೆ ಸರ್ ಈಗ? ಸರ್ 2013 ಡೀಸೆಲ್ ಮೇಲೆ ಇದು. ಆಫ್ಟರ್ 2013 ಡೀಸೆಲ್ ಮೇಲೆ ಲೋನ್ ಆಗುತ್ತೆ. 2012 ಪೆಟ್ರೋಲ್ ಮೇಲೆ ಲೋನ್ ಆಗುತ್ತೆ. ಪೆಟ್ರೋಲ್ ಮೇಲೆ ಆಲ್ಮೋಸ್ಟ್ ಒಂದು ಗ್ಲಿಮ್ಸ್ ಕೊಟ್ಬಿಡಿ ಸರ್, ಈ ಗಾಡಿ ಯಾವ ಗಾಡಿ ಮೇಲೆ ಲೋನ್ ಆಗುತ್ತೆ ಅಂತ. ವಿಡಿಯೋ ನೋಡ್ತಾರೆ ಅವರು, ಬಟ್ ಸ್ಟಾರ್ಟಿಂಗ್ ಹೇಳ್ಬಿಡೋಣ. ಅದೇ ಸರ್, ಈಗ ನಿಮ್ಗೆ i20 ಗೆ ಆಗುತ್ತೆ ಲೋನ್, ಡೀಸೆಲ್ ಶಿಫ್ಟ್ ಗೆ ಆಗುತ್ತೆ, ಪೆಟ್ರೋಲ್ ಶಿಫ್ಟ್ ಗೆ ಆಗುತ್ತೆ. ಓಕೆ. ಆಮೇಲೆ ಗ್ರ್ಯಾಂಡ್ i10 ಗೆ ಆಗುತ್ತೆ. ಹೋಂಡಾ ಸಿಟಿಗೆ ಒಂದ್ ವರ್ಷ ಬರುತ್ತೆ. ಸನ್ನಿಗೆ ಆಗಲ್ಲ ಸರ್. 12 ಮಾಡಲ್ ಈ ಗಾಡಿ ಮೇಲೆ ಆಗುತ್ತೆ. ಇದು ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಡ್ತೀವಿ. ಬಟ್ ಒಂದ್ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅಂಡ್ ಇದು ಗಾಡಿ ನೋಡಬಹುದು, ಸ್ಕಾರ್ಪಿಯೋ. ತುಂಬಾ ಜನ ಕೇಳ್ತಾರೆ 7 ಸೀಟರ್ ಹುಡುಕೋರಿಗೆ ಇದು ಗಾಡಿ ಮೇಲೆ ಲೋನ್ ಆಗೋದಿಲ್ಲ ಅಂತ. ಲೋನ್ ಆಗಲ್ಲ ಸರ್. ಅಂಡ್ ಬನ್ನಿ ಒಂದ್ ಸರ್ತಿ, ಇದು ಸ್ಟೇಟ್ ಫೈನಾನ್ಸ್ ಆಗುತ್ತೆ ಸರ್? ಇಲ್ಲ ಸರ್, ಅದು ನೋಡ್ಬೇಕು, ಚೆಕ್ ಮಾಡಿ ಮಾಡ್ತೀರಾ. ಬನ್ನಿ ಒಂದ್ ಸರ್ತಿ ನೋಡಿ, ಗಾಡಿ ಮಾತ್ರ ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡ್ತೀನಿ ಸರ್, ಮಾಡ್ಕೊಡೋದ ಬನ್ನಿ ಸರ್. ಬನ್ನಿ ಸರ್. ಅಂಡ್ ಎಲ್ಲ ಆಗಿದೆ, ಡೀಟೇಲ್ ಹೇಳಿದಿರಾ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್, ಬನ್ನಿ. ತುಂಬಾ ಜನ ನಾರ್ತ್ ಕರ್ನಾಟಕದಿಂದ ಕೇಳ್ತಾರೆ ಸರ್ ಸ್ಕಾರ್ಪಿಯೋ ಅಂತ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಹೇಳಿ ಸರ್ ಡೀಟೇಲು. ಸರ್ 2008 ಮಾಡಲು VLX ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ ಸರ್. ಓನರ್ ಸರ್? ಓನರ್ 3rd ಓನರ್ ಆಗಿದೆ ಇದು. ಅಂಡ್ ಫ್ರೆಶ್ FC ಇನ್ಶೂರೆನ್ಸ್ 2008 ಮಾಡಲ್ ಆಗಿರುತ್ತೆ. ಅಂಡ್ ನೋಡಬಹುದು, ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಅಂಡ್ ಆರಾಮಾಗಿ ನೀವು ಒಂದು 8 ಜನ ಆರಾಮಾಗಿ ಓಡಾಡಬಹುದಲ್ಲ ಸರ್? ಹೌದು ಸರ್. ಅಂಡ್ ಇಂಟೀರಿಯರ್ ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ XLS ಅಲ್ವಾ ಸರ್? VLX. ಓಕೆ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ. ಡಿಫಾಗರು, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಅಂಡ್ ಓವರ್ ಸರ್ ಇದು ಸರ್ 1,20,000 ಡ್ರಿವನ್ ಹೋಗಿದೆ. 1,20,000 ಓಡಿರೋದು. ಕೊಟೇಶನ್ ಸರ್? ಸರ್ ಇದು ಬಂದ್ಬಿಟ್ಟು 3,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ. 3,20,000 ಸ್ಕಾರ್ಪಿಯೋ 2008 ಮಾಡಲ್. 2008 ಮಾಡಲ್ ಗಾಡಿ ಸಿಕ್ತಿರೋದು. ಅಂಡ್ ಎಲ್ಲ ರೆಕಾರ್ಡೆಡ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಸ್ಕೋಡಾ ಫ್ಯಾಬಿಯಾ ಇದೆ ಸರ್. 2009 ಮಾಡಲ್. ಇದನ್ನು ಫ್ರೆಶ್ FC ಇನ್ಶೂರೆನ್ಸ್ ಇದೆ ಇದ್ರಲ್ಲೂ. ಓಕೆ. ಇದು ಬಂದ್ಬಿಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಬರೀ 1,80,000 ಮಾಡ್ಕೊಡ್ತೀನಿ ಸರ್. 1,80,000 ಹೌದು ಸರ್. ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ವೇರಿಯಂಟ್ ಗಾಡಿ ನಿಮಗೆ K38 ಪಾಸಿಂಗ್ ಆಗಿರುತ್ತೆ. ಕಮೆಂಟ್ ಹಾಕಿ ಯಾವ ಊರು ಅಂತ. ಅಂಡ್ ಇಂಟೀರಿಯರ್ ನೋಡಬಹುದು ನಿಮಗೆ AC, ಇದು ಡೀಸೆಲ್. ಇದು ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಅಂಡ್ ರ್ಯಾಟ್ ಮೆಶ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ರ್ಯಾಟ್ ಮೆಶ್, ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಓಕೆ. ಅಂಡ್ ನೋಡಬಹುದು ನಿಮಗೆ ಯಾವ ತರ ಬರುತ್ತೆ. ಅಂಡ್ ಓಡಿರೋ ಸರ್ ಇದು? ಸರ್ ಇದು ಬಂದ್ಬಿಟ್ಟು 90,000 ಹೊಡಿದೆ ಸರ್. 90,000. ಹೌದು. ಪ್ರೈಸಿಂಗ್ 1,80,000 ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ ಇದರಲ್ಲಿ. ಲೈಸ್ ಇದೆ ನಿಮ್ಗೆ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ರ್ಯಾಟ್ ಮೆಶ್ ಎಲ್ಲ ಫಿಟ್ ಮಾಡಿದ್ದಾರೆ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನಂದ್ರೆ ಓನರ್ ಬಂದ್ಬಿಟ್ಟು 4 ಆಗಿದೆ. ಅದೊಂದೇ ಒಂದು ಮೇನ್ ಪ್ರಾಬ್ಲಮ್. ಡಾಬ್ರಾಕ್ ಆಗಿರುತ್ತೆ. ಅಂಡ್ ರೆಕಾರ್ಡೆಡ್ ಸಿಗುತ್ತೆ ಸರ್ ಇದಕ್ಕೆ? ಇಲ್ಲ ಸರ್, ಚೆಕ್ ಮಾಡಬೇಕು. ನೆಕ್ಸ್ಟ್ ವೆಹಿಕಲ್ ಸರ್ ನಿಸಾನ್ ಸನ್ನಿ ಇದೆ ಸರ್. ಇದು ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಇದ್ರಲ್ಲೂ. ಓಕೆ. K53 ಪಾಸಿಂಗ್ ಆಗಿರೋದು ನಿಮಗೆ ನೋಡಬಹುದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಅಂದ್ರೆ A to Z ಫೀಚರ್ಸ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಓಡಿರೋ ಸರ್ ಸರ್ ಇದು ಬಂದು ನಿಮಗೆ 80,000 ಓಡಿದೆ ಸರ್. 80,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್? ಸರ್ ಇದು ಬಂದ್ಬಿಟ್ಟು 2,80,000 ಮಾಡ್ಕೊಡ್ತೀನಿ ಸರ್. ಬರೀ ದೊಡ್ಡ ಗಾಡಿ, ಅದೂ ಡೀಸೆಲ್, ಒಳ್ಳೆ ಮೈಲೇಜ್, 20 ಮೇಲೆ ಮೈಲೇಜ್ ಲಾಂಗ್ ಅಲ್ಲಿ ಬರುತ್ತೆ ನಿಮ್ಗೆ. 2,80,000 ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಡೀಸೆಲ್ ವೇರಿಯಂಟ್ ನಿಸಾನ್ ಸನ್ನಿ ಗಾಡಿ ಸಿಕ್ಕಿರೋದು. ಇಂಟೀರಿಯರ್ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ತಿದೆ. ನಿಮಗೆ ತೋರಿಸ್ತೀನಿ ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. ಅಂಡ್ ಎಲ್ಲ ಫೀಚರ್ಸ್ ಹೇಳಿದೀನಿ. ಅಂಡ್ ಓಡಿರೋದು ಹೇಳಿದ್ದಾರೆ ಸರ್. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸ್ತಾರೆ. ಚೆನ್ನಾಗಿದೆ ರೇರ್ ಸೈಡ್. ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಅಪಾಲ್ಸರಿ ಬರೋದಿಲ್ಲ. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಯಾವುದು?
ಸರ್ ಇನ್ನೊಂದು i20 ಇದೆ ಡೀಸೆಲ್ ಅಲ್ಲಿ ಆಸ್ಟಾ ಆಪ್ಷನಲ್ ಇದನ್ನು ಆಸ್ಟಾ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಹಾಕಿದ್ದಾರೆ ಅಂಡ್ 2009 ಮಾಡಲ್ ಇದು ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಬರುತ್ತೆ ಸರ್ ಇದನ್ನು ಆಸ್ಟಾ ಆಪ್ಷನಲ್ ಅಂತಂದ್ರೆ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ A to Z ಫೀಚರ್ಸ್ ಬರುತ್ತೆ ಪುಷ್ ಬಟನ್ ಅಲ್ವಾ ಸರ್ ಇಲ್ಲ ಸೆಕಿ ಸ್ಟಾರ್ಟ್ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಬ್ಯಾಕ್ ವೈಫರ್ ಡಿಫೋಗರ್ ಎಲ್ಲ ಬರುತ್ತೆ ಇದರಲ್ಲಿ ಓಡಿರೋದು ಸರ್ ಇದು ಬಂದ್ಬಿಟ್ಟು 80,000 ಚಿಲ್ಲರೆ ಓಡಿದೆ ಪ್ರೈಸಿಂಗ್ ಸರ್ ಸರ್ ಇದು ಬಂದ್ಬಿಟ್ಟು 2,80,000 ಗೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ ಡೀಸೆಲ್ ಅದೂ ಆಸ್ಟಾ ಟಾಪ್ ಎಂಡ್ ಕೊಡ್ತಾ ಇದ್ದೀನಿ ಸರ್ ವಿತ್ ಏರ್ ಬ್ಯಾಗ್ ವೆಹಿಕಲ್ ಓಕೆ 2,80,000 ವಿತ್ FC ಇನ್ಶೂರೆನ್ಸ್ ಗಾಡಿ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ ಎಸ್ ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್ ಸರ್ 2009 ಮಾಡಲ್ ಶಿಫ್ಟ್ ಇದೆ ಥರ್ಡ್ ಓನರ್ ಇದೂ ಗಾಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರೈಸ್ ಅಲ್ಲಿ ಕಲಿಯೋರಿಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ ಸರ್ ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಫ್ಯಾಬ್ರಿಕ್ ಬರುತ್ತೆ VX ಸರ್ ಹೌದು ಸರ್ VX ಆಗಿರುತ್ತೆ ನೋಡ್ಬೋದು ಓಡಿರೋದು ಸರ್ ಇದು 80,000 ಓಡಿದೆ 80,000 ಓಡಿರೋ ಗಾಡಿ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ಬರುತ್ತೆ ಅಂಡ್ ಏರ್ ಬ್ಯಾಗ್ಸ್ ಬಿಟ್ಟು ಆಪ್ಷನ್ ಎಲ್ಲ ಬರುತ್ತೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದು ಎಲ್ಲಿ ಗಂಟೆ ಬರೋದಿಲ್ಲ ಪೆಟ್ರೋಲ್ ವೇರಿಯಂಟ್ ಸರ್ ಪ್ರೈಸಿಂಗ್ ಸರ್ ಒಂದೇ ಒಂದು ಪ್ರೈಸ್ ಹೇಳ್ಕೊಡ್ತೀನಿ ಸರ್ ಒಂದೇ ಒಂದು ಪ್ರೈಸ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ 1,90,000 ಗಾಡಿ ಮಾಡ್ಕೊಡ್ತೀನಿ ಸರ್ 1,90,000ಕ್ಕೆ VXI ವೇರಿಯಂಟ್ ಸ್ವಿಫ್ಟ್ ಗಾಡಿ ಸಿಗ್ತಿರೋದು ಬನ್ನಿ ಒಂದ್ ಸರ್ತಿ ನೋಡಿ 2009 ಮಾಡಲ್ ಅದು 2009 ಮಾಡಲ್ ನೆಕ್ಸ್ಟ್ ಸರ್ ಡೀಸೆಲ್ ಅಲ್ಲಿ ನಿಮ್ಗೆ ಗ್ರ್ಯಾಂಡ್ i10 ಕೊಡ್ತಾ ಇದ್ದೀನಿ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಸ್ಟಾ ಇದನ್ನು ಫುಲ್ಲಿ ಟಾಪ್ ಎಂಡ್ ಇದು ಡ್ಯೂಯಲ್ ಏರ್ ಬ್ಯಾಗ್ ABS ಸ್ಟೇರಿಂಗ್ ಗಾಡಿ ಕಂಟ್ರೋಲ್ ಎಲ್ಲ ಬರುತ್ತೆ ಇದ್ರಲ್ಲೂ ಓಕೆ ಅಂಡ್ ನೋಡಬಹುದು ಡೀಸೆಲ್ ಅಲ್ವಾ ಹೌದು ಸರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ ಅಂಡ್ ಆರಾಮಾಗಿ ಮೈಲೇಜ್ ಮೋರ್ ದನ್ 20 ಬರುತ್ತೆ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ ನೋಡಬಹುದು ಎಲ್ಲಾ ಫೀಚರ್ಸ್ ಬರುತ್ತೆ ಇನ್ಕ್ಲೂಡೆಡ್ ಕಂಪನಿಯಿಂದ ಬಂದಿರೋದು ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂಡ್ ಓಡಿರೋದು ಸರ್ ಇದು ಸರ್ ಇದು 80,000 ಓಡಿದೆ 80,000 ಓಡಿರೋ ಗಾಡಿಗೆ ಸರ್ ಕೊಟೇಶನ್ ಸರ್ ಬರೀ 3,90,000 ಡೀಸೆಲ್ ಅಲ್ಲಿ ಇದೆ ಸರ್ ಕೊಟ್ಬಿಡೋದ ಇದು ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಅವ್ರು ಒಂದು 50,000 ಕೊಟ್ರೆ ರಿಮೈನಿಂಗ್ ಲೋನ್ ಮಾಡಿಸ್ಕೊಡ್ತಾರೆ ಖಂಡಿತ K32 ಪಾಸಿಂಗ್ ಡೀಸೆಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ಬನ್ನಿ ಒಂದ್ ಸರ್ತಿ ನೋಡಿ ಇದು ಬೇಡ ಅಂದ್ರೆ i10 ಅಲ್ಲಿ ಬೇಡ ಅಂದ್ರೆ i20 ಅಲ್ಲಿ ಇನ್ನೊಂದು ಗಾಡಿ ಇರೋದು ಸರ್ 2010 ಮ್ಯಾಗ್ನಾ ಆಪ್ಷನಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಚೆನ್ನಾಗಿದೆ ಇದನ್ನು ಪೆಟ್ರೋಲ್ ಅಲ್ಲಿ ಓಡಿರೋದು ಸರ್ ಇದು 60,000 ಚಿಲ್ಲರೆ ಓಡಿದೆ 60,000 ಓಡಿರೋದು ಓನರ್ ಸರ್ ಸಿಂಗಲ್ ಓನರ್ ಗಾಡಿಗೆ ಒಂದು ಸಿಂಗಲ್ ಪ್ರೈಸ್ ಸರ್ ಒಂದು 270 ಮಾಡ್ಕೊಡ್ತೀನಿ ಸರ್ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ 2,70,000 ಹೌದು ಸರ್ 2,70,000ಕ್ಕೆ i20 ಗಾಡಿ ಸಿಗ್ತಿರೋದು ಅಂಡ್ ಮಾಡಲ್ ಸರ್ 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು FC ಇದೆಯಲ್ಲ ಸರ್ FC ಇನ್ನು 4-5 ತಿಂಗಳಿದೆ ಓಕೆ ಹಾಗೆ ನೆಕ್ಸ್ಟ್ ಇನ್ನೊಂದು ಮಾಡಲ್ ಗಾಡಿ ಬೇಕು ಅಂದ್ರೆ i20 ಇರೋದು ಸರ್ i20 2016 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಅದನ್ನು ಡೀಸೆಲ್ ಗಾಡಿ ತುಂಬಾ ರೇರ್ ಇದ್ರಲ್ಲೆಲ್ಲ ಗಾಡಿ ಆಫ್ಟರ್ ಮಾರ್ಕೆಟ್ ಅಲೈಸ್ ಎಲ್ಲ ಹಾಕ್ಸಿದೆ ಸ್ಪೋರ್ಟ್ಸ್ ವೇರಿಯಂಟ್ ಓಕೆ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ಸ್ A to Z ಬರುತ್ತೆ ಒಂದು ಏರ್ ಬ್ಯಾಗ್ ಬರುತ್ತೆ ಎರಡು ಏರ್ ಬ್ಯಾಗ್ ಡ್ಯೂಯಲ್ ಏರ್ ಬ್ಯಾಗ್ ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಡ್ರಿವನ್ ಆಗಿರೋದು ಸರ್ ಇದು ನಿಮಗೆ 70,000 ಚಿಲ್ಲರೆ ಓಡಿದೆ ಸರ್ 70,000 ಓಡಿರೋ ಗಾಡಿಗೆ ಕೊಟೇಶನ್ ಏನ್ ಹೇಳ್ತಿದ್ರಾ ಸರ್ ಇದು 590 ಕೋಟ್ ಮಾಡ್ತೇವೆ ಒಂದು 5,500 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್ ಒಂದೇ ಒಂದು ಪ್ರೈಸ್ 5,500 ಎಲ್ಲೂ ಸಿಗಲ್ಲ ಆ ಪ್ರೈಸಿಗೆ ನಾನು ಕೊಡ್ತಾ ಇದ್ದೀನಿ ಡೀಸೆಲ್ ಅದನ್ನು ಡೀಸೆಲ್ ವೇರಿಯಂಟ್ i20 ಕೇವಲ 5,50,000 ಅಂತ ಹೇಳ್ತಾರೆ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ 590 ಕೋಟ್ ಮಾಡ್ತಾ ಇರೋದು ಫೈನಲ್ ನಿಮ್ಮ ವ್ಯೂವರ್ಸ್ ಗೋಸ್ಕರ 5,500,000 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದಿಲ್ಲ 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡೋದು ಹೋಗಿ ಬನ್ನಿ ಇನ್ನೊಂದ್ ಸರ್ತಿ ನೋಡಿ ಒಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ 5,000 ಅಂತಾರೆ ನನ್ನ ಕಡೆ ಬಂದ್ರೆ ಇನ್ನೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಇನ್ನೊಂದು ಸರ್ ಮೈಗ್ರೇಟೆಡ್ ಗಾಡಿ ಅಂತ ಹೇಳ್ಬೋದು ಸರ್ 2010 ಮಾಡಲ್ ಸೆಕೆಂಡ್ ಓನರ್ ಇದು ಮ್ಯಾಗ್ನಾ ಆಪ್ಷನಲ್ ಗಾಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಓಕೆ ಕೆ ನಂಬರ್ ಬೇಕಂದ್ರೆ 2,25,000 ಮಾಡ್ಕೊಡ್ತೀನಿ ನಂಬರ್ ಬೇಡ ಐತೆ NOC ಕೊಡಿ ಅಂದ್ರೆ 1,90,000 ಮಾಡ್ಕೊಡ್ತೀನಿ 1,90,000ಕ್ಕೆ 2010 ಮಾಡಲ್ ವೇರಿಯಂಟ್ ಸರ್ ಮ್ಯಾಗ್ನಾ ಆಪ್ಷನಲ್ ಸರ್ ಮ್ಯಾಗ್ನಾ ಆಪ್ಷನಲ್ ಆಗಿರುತ್ತೆ ಮೋಸ್ಟ್ ಆಫ್ ದ ಗಾಡಿಗಳು ಈ ಸರ್ತಿ ಸ್ಟಾಕ್ಸ್ ಅಲ್ಲಿ i20 ಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು ಆಫ್ಟರ್ ಮಾರ್ಕೆಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಬನ್ನಿ ಒಂದ್ ಸರ್ತಿ ನೋಡಿ ಕರ್ನಾಟಕ ಬೇಕಂದ್ರೆ ಕರ್ನಾಟಕ ತಗೋಬಹುದು ಅಂಡ್ ವಿತ್ NOC ಬೇಕಂದ್ರೆ ವಿತ್ NOC ತಗೋಬಹುದು ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ ಬಂದ್ರೆ ಒಂದ್ ಸರ್ತಿ ಕೂತ್ಕೊಂಡು ಮಾತಾಡಿ ಇನ್ನೊಂದು ಗಾಡಿ ಸ್ಕಾರ್ಪಿಯೋ ನೋಡಿದ್ರು ಸರ್ ಸ್ಕಾರ್ಪಿಯೋ ತೋರಿಸಿದ್ರಿ VLX ನೆಕ್ಸ್ಟ್ ಇನ್ನೊಂದು XUV500 ಇರೋದು 2011 ಮಾಡಲ್ ಸೆಕೆಂಡ್ ಓನರ್ W8 ವೇರಿಯಂಟ್ ಇದನ್ನು ಗಾಡಿ ತುಂಬಾ ಚೆನ್ನಾಗಿದೆ ನೀಟ್ ಅಂಡ್ ಕ್ಲೀನ್ ಇದೆ ಟೈರ್ಸ್ ನೋಡ್ಬೋದು ನೀವು ಇಂಟೀರಿಯರ್ಸ್ ನೋಡಿ ಗಾಡಿ ಫುಲ್ ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಸರ್ ಇದು ಬಂದ್ಬಿಟ್ಟು 1,13,000 ರೆಕಾರ್ಡೆಡ್ ಓಡಿದೆ ಸರ್ 13,000 ಓಡಿರೋ ಗಾಡಿಗೆ W8 ವೇರಿಯಂಟ್ W8 ಅಲ್ವಾ ಹೌದು ಸರ್ ಅಂಡ್ ಇಂಟೀರಿಯರ್ ನೋಡಬಹುದು ಕಂಪನಿಯಿಂದಾನೆ ಬಂದಿರೋದು ಏನು ಚೇಂಜ್ ಮಾಡಿಲ್ಲ ಲೆದರ್ ಅಪಾಲ್ಸರಿ ಮೇ ಬಿ ಆಫ್ಟರ್ ಮಾರ್ಕೆಟ್ ಬಂದಿದೆ ಅನ್ಕೋತೀನಿ ಹೌದು ಸರ್ ಹೊಸ ಲೆದರ್ ಅಪಾಲ್ಸ್ಟರೀಸ್ ಹಾಕ್ಸಿದ್ದಾರೆ ವಿತ್ ಏರ್ ಬ್ಯಾಗ್ ABS ಸ್ಟೀರಿಂಗ್ ಆಡಿಯೋ ಕಂಟ್ರೋಲ್ ಆಟೋ ಕ್ಲೈಮೇಟ್ ಕಂಟ್ರೋಲ್ AC ತುಂಬಾ ಫೀಚರ್ಸ್ ಬರುತ್ತೆ ಇದರಲ್ಲಿ ಗಾಡಿನೂ ತುಂಬಾ ಚೆನ್ನಾಗಿದೆ ಓಕೆ ಪ್ರೈಸಿಂಗ್ ಸರ್ ಇದು ಬಂದ್ಬಿಟ್ಟು 5,25,000 ಕೋಟಿಂಗ್ ಮಾಡ್ತಾ ಇದೀವಿ ನಿಮ್ಗೆ ಒಂದೇ ಒಂದು ಪ್ರೈಸ್ 4,90,000 ಮಾಡ್ಕೊಡ್ತೀನಿ ಸರ್ 4,90,000ಕ್ಕೆ W8 ವೇರಿಯಂಟ್ 2011 ಮಾಡಲ್ ಸೆಕೆಂಡ್ ಓನರ್
ತುಂಬಾ ಚೆನ್ನಾಗಿರೋದು ಗಾಡಿ. ಖಂಡಿತ ಅಂಡ್ ರೆಕಾರ್ಡೆಡ್ ಸಿಗುತ್ತೆ. ಇದು ಬೇಡ ಅನ್ನೋದಕ್ಕೆ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಒಂದು ಹೋಂಡಾ ಸಿಟಿ ಇದೆ ಸರ್. ಸರ್ ಅದು ತುಂಬಾ ಚೆನ್ನಾಗಿದೆ. VMT ಪೆಟ್ರೋಲ್ ಅಲ್ಲಿ 2011 ಮಾಡಲ್. ಓಕೆ VMT ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್, ABS, ಲೆದರ್ ಅಪಾಲ್ಸ್ಟ್ರೀಸ್ ಎಲ್ಲ ಬರುತ್ತೆ ಇದರಲ್ಲೂ. ಓಕೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ಸು ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ರೇರ್ ಸೈಡ್ ನಿಮಗೆ ತೋರಿಸ್ತೀನಿ. ಎಲ್ಲಾನು ಫೀಚರ್ಸ್ ಬರುತ್ತೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಆಲ್ಮೋಸ್ಟ್ ನಿಮಗೆ ಮೈಲೇಜ್ ಒಂದು 14-15 ಬರ್ಬೋದು. 15 ಆರಾಮಾಗಿ ಬರುತ್ತೆ ಸರ್. ಅಂಡ್ V ವೇರಿಯಂಟ್ಗೆ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಒಂದೇ ಒಂದು ಪ್ರೈಸ್ ಮಾಡ್ಕೊಡ್ತೀನಿ, 2,70,000 ಫೈನಲ್ ಟು ಫೈನಲ್ ಮಾಡ್ತೀನಿ. 2,70,000ಗೆ 2011 ಮಾಡಲ್. 11 ಮಾಡಲ್. ಹೌದು ಬನ್ನಿ ಒಂದ್ಸರ್ತಿ ನೋಡಿ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂಡ್ ಖರ್ಚಿಲ್ಲ ಅಂತ ಅನ್ಕೋತೀನಿ ಸರ್. ಹೌದು ಸರ್, ಏನು ಖರ್ಚೇನಿಲ್ಲ, ಗಾಡಿ ತಗೊಂಡೋಗಿ ಕೊಡ್ಸ್ಬೇಕು ಅಷ್ಟೇ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಹೋಗೋದಾದ್ರೆ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. VXI ವೇರಿಯಂಟ್, ಎರಡನೇ ವೈಟ್ ಕಲರ್ ಅಲ್ಲಿ ತೋರಿಸಿರೋದು. ಹೇಳಿ ಸರ್. 2014 ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್ VXI. ಓಕೆ ಇದು ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ತಿದ್ದೀನಿ. ಇಂಟೀರಿಯರ್ ನಿಮಗೆ ಎಲ್ಲಿಂದಾನೆ ತೋರಿಸ್ತೀನಿ ಅಂಡ್ ಯಾವ ತರ ಬರುತ್ತೆ. ಅಂಡ್ ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್ ತಗೊಳ್ಳಿ, ನಿಮಗೆ ಸಿಲ್ವರ್ ಕಲರ್ ಬೇಕಂದ್ರೆ ಸಿಲ್ವರ್ ಕಲರ್ ತಗೊಳ್ಬಹುದು. ಡ್ರಿವನ್ ಆಗಿರೋದು ಸರ್ ಇದು. ಸರ್ ಇದು ಬಂದ್ಬಿಟ್ಟು 93,000 ಓಡಿದೆ ಸರ್. 93,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್. ಸರ್ ಇದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 4,10,000 ಗಾಡಿ ಮಾಡ್ಕೊಡ್ತೀನಿ. 14 ಮಾಡಲ್ ಅದನ್ನ ಸರ್. ಒಂದ್ ರೌಂಡ್ ಫಿಗರ್ ಆಗ್ಬೋದಾ? ಆಯ್ತು ಸರ್, ಮಾಡ್ಕೊಡೋದ ಬನ್ನಿ. 4 lakhಗೆ VXI ವೇರಿಯಂಟ್ 14 ಮಾಡಲ್. 14 ಮಾಡಲ್ ಗಾಡಿ ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಹೌದು ಸರ್, ಆಗ್ಬಿಡುತ್ತೆ ಆರಾಮಾಗಿ. ನಿಮಗೆ ಪೆಟ್ರೋಲ್ ಬೇಡ, ಇನ್ನೊಂದು ಡೀಸೆಲ್ ವೇರಿಯಂಟ್ ಇರೋದು. ಸರ್ ಡೀಸೆಲ್ ಬೇಕಂದ್ರೆ ನೋಡಿ, 2012 ಮಾಡಲ್ ಸೆಕೆಂಡ್ ಓನರ್ ಇದೂನು. ಓಕೆ ಅಂಡ್ ನಂಬರ್ ಬಂದಿದೆಯಾ ಸರ್ ಅದಕ್ಕೆ? ಸರ್ ಇಲ್ಲ, NOC ಗೆ ಅಪ್ಲೈ ಮಾಡಿದೀವಿ. NOC ಗೆ ಅಪ್ಲೈ ಆಗುತ್ತೆ. ವಿತ್ ನಂಬರ್ ಜೊತೆ ಬೇಕಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ ಫುಲ್ ಡಿಮ್ಯಾಂಡ್ ಇದೆ ಸ್ವಿಫ್ಟ್ ಅಲ್ಲಿ ನಿಮ್ಗೆ. ಓಕೆ ಇಂಟೀರಿಯರ್ ನೋಡಬಹುದು. ಅಂಡ್ ಡೀಸೆಲ್ ಬೇಕಾ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ವೇರಿಯಂಟ್ ಇರೋದು. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಇದೆ. ಅಂಡ್ ಗಾಡಿ ತಗೊಂಡ್ರೆ ಖರ್ಚಿಲ್ಲ, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ ನಿಮಗೆ. ಡೀಸೆಲ್ ಅಲ್ಲಿ ಮೈಲೇಜ್ ಆರಾಮಾಗಿ ನಿಮಗೆ 18 to 20 26 ಬರುತ್ತೆ. ಓಡಿರೋ ಸರ್ ಇದು. ಸರ್ ಇದು ನಿಮ್ಗೆ ಒಂದು 90,000 ಓಡಿದೆ ಸರ್. ಡೀಸೆಲ್ ವೇರಿಯಂಟ್ ಗೆ ಒಂದೇ ಬೆಸ್ಟ್ ಪ್ರೈಸ್ ಸರ್. ಯಾರು ಕೊಡಬಾರ್ದು ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ವಿತ್ K ನಂಬರ್ ಜೊತೆ 3,90,000 ಗಾಡಿ ಮಾಡ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ 12 ಮಾಡಲ್ 3,90,000 ವಿತ್ K ನಂಬರ್. ಓಕೆ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ವಿತ್ NOC ಬೇಕನ್ನೋರಿಗೆ NOC ಬೇಕಂದ್ರೆ ಒಂದು 5,000 ಕಮ್ಮಿ. ಓಕೆ 3,40,000 ಗಾಡಿ ಮಾಡ್ಕೊಡ್ತೀನಿ. ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಸ್ಲೈಟ್ಲಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಸರ್ ರಿಡ್ಸ್. ಸರ್ ಪೆಟ್ರೋಲ್ ಅಲ್ಲಿ ರಿಡ್ಸ್ ಇದೆ ನಿಮ್ಗೆ. ಓಕೆ ಹೇಳಿ. 2011 ಸಿಂಗಲ್ ಓನರ್ ಗಾಡಿ ಇದೆ ಇದು ಪೆಟ್ರೋಲ್ ಅಲ್ಲಿ. VXI. ಓಕೆ ಇದು ಪೆಟ್ರೋಲ್ ವೇರಿಯಂಟ್. ರಿಡ್ಸ್ ಯಾರು ಹುಡುಕ್ತಿರೋರಿಗೆ 2011 ಅಲ್ವಾ? 11 ಹೌದು ಸರ್. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕಂಪನಿಯಿಂದಾನೇ ಬಂದಿರೋದು. ಮ್ಯೂಸಿಕ್ ಸಿಸ್ಟಮ್ ಆಗಿರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸೋರು ಚೆನ್ನಾಗಿದೆ. ಡ್ರಿವನ್ ಆಗಿರೋದು ಸರ್. ಸರ್ ಇದು ಕಮ್ಮಿ ಓಡಿದೆ ಸರ್, 60,000 ಓಡಿದೆ ಅಷ್ಟೇ. ರೆಕಾರ್ಡೆಡ್. ಹೌದು ಸರ್. 60,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್. ಸರ್ ಇದು ಬಂದ್ಬಿಟ್ಟು ಒಂದು 325 ಕೋಟಿಂಗ್ 2,90,000 ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ 90,000ಗೆ ಸಿಂಗಲ್ ಓನರ್ VXI. ಹೌದು ಸರ್. ಹಾಗೆ I10 ಇರೋದು ಸರ್. I10 2011 ಸಿಂಗಲ್ ಓನರ್ ವೆಹಿಕಲ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಅದೂನು. ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಕಪಾಟೋ ಇಂಜಿನ್ ಬರುತ್ತೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? 60,000 ಓಡಿದೆ ಅದೂನು. 60,000 ರೆಕಾರ್ಡೆಡ್. ಹೌದು ಸರ್. ಪ್ರೈಸಿಂಗು ಸರ್ ಇದು ಬಂದ್ಬಿಟ್ಟು ಒಂದು 260 ಕೊಟ್ಬಿಡೋದು ಸರ್. ಇನ್ನೊಂದು ಪ್ರೈಸ್ ಸರ್ 2.5 ಕೊಟ್ಬಿಡೋದು ಹೋಗಿ ಸರ್. ಇನ್ನೊಂದು ಪ್ರೈಸ್ ಬೇಡ ಸರ್, ಸಾಕು. 2,50,000ಕ್ಕೆ 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಅದೂನು. ಓಕೆ ಇನ್ನೊಂದು ಸರ್ ರಿಡ್ಸ್ 2011 ಮಾಡಲ್ ಸೆಕೆಂಡ್ ಓನರ್ ರಿಡ್ಸ್ ಇದೆ ಸರ್. ಇದು ವಿತ್ ನಿಮ್ಗೆ K ನಂಬರ್ ಬೇಕಂದ್ರೆ 325 ಮಾಡ್ಕೊಡ್ತೀನಿ. ನಂಬರ್ ಬೇಡ ವಿತ್ NOC ಜೊತೆ ಕೊಟ್ಬಿಡಿ ಅಂದ್ರೆ 280 ವಿತ್ NOC ಕೊಡ್ತೀನಿ ಸರ್. ವಿತ್ NOC VDI ಡೀಸೆಲ್ ಅದೂನು. ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ನಿಮ್ಮ ಇದು ಆಲ್ಮೋಸ್ಟ್ ನಿಮ್ಮ ಹತ್ರ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಹೌದು ಸರ್. ಬೇಕಂದ್ರೆ ಸ್ವಿಫ್ಟ್ ತಗೊಳ್ಳಿ 2014 ಪೆಟ್ರೋಲ್ ಅಲ್ಲಿ ಇದೆ. ಡೀಸೆಲ್ ಬೇಕಂದ್ರೆ 12 ಅಲ್ಲಿ ಡೀಸೆಲ್ ಇದೆ. ಡೀಸೆಲ್ 11 ಬೇಕಂದ್ರೆ 11, 11 ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಸರ್ ಇದು ಕರ್ನಾಟಕ ನಂಬರ್ ಎಷ್ಟಾಗ್ಬೋದು ಸರ್? ಹೇಳಿದ್ರೆ 320 ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಡೆಡ್ಲಿ ಪ್ರೈಸ್ ಡೀಸೆಲ್ ವೇರಿಯಂಟ್. ಹೌದು ಸರ್. ಪ್ರೈಸ್ ಇನ್ನೊಂದು 3 ಲಕ್ಷಕ್ಕೆ ವಿತ್ ನಂಬರ್ ಮಾಡ್ಕೊಡ್ತೀನಿ ಹೋಗಿ ಸರ್. 3 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ 2011 ಮಾಡಲ್ ರಿಡ್ಸ್. ಸಾರಿ ಸರ್. ಹೋಂಡಾ ಜಾಜ್ ಇರೋದು ಹೇಳಿ ಸರ್. 2011 ಸೆಕೆಂಡ್ ಓನರ್ ಹೋಂಡಾ ಜಾಜ್ ಪೆಟ್ರೋಲ್ ಅಲ್ಲಿ VMT ಟಾಪ್ ಎಂಡ್ ಬರುತ್ತೆ ಇದೂನು ನಿಮ್ಗೆ. A to Z ಫೀಚರ್ಸ್ ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗ್, ABS, ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಸರ್. 2008 ಅಂಡ್ 11 ಮಾಡಲ್ ಸರ್. 11 ಮಾಡಲ್. ಹೌದು ಸರ್, ಸೆಕೆಂಡ್ ಓನರ್. ಓಕೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. A to Z ಫೀಚರ್ಸ್ ಬರುತ್ತೆ. ಅಂಡ್ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದಕ್ಕೆ? ಸರ್ ಮೈಲೇಜ್ ನಿಮ್ಗೆ ಆರಾಮಾಗಿ ಒಂದು 15 ಇಂದ 16 ಆರಾಮಾಗಿ ಮೈಲೇಜ್ ಬರುತ್ತೆ ಸರ್. ಓಕೆ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 2,90,000 ಗಾಡಿ ಮಾಡ್ಕೊಡ್ತೀನಿ ಸರ್. 2011 ಮಾಡಲ್ ಅದೂನು. 2,90,000ಕ್ಕೆ ಹೌದು ಸರ್. 2011 ಮಾಡಲ್ ಫುಲ್ಲಿ ಟಾಪ್ ಎಂಡ್ ಜಾಜ್ ಅದೂನು. ಓಕೆ